ನಾನೇ ಅವತ್ತೇ ಮಾಡಿದ್ದೀನಿ. ಚೆಕ್ ಬ್ರಹ್ಮದೇವಿ ಒಡೆಯವರು ಯಾವುದೇ ಪೂರಕ ದಾಖಲೆ ಸಲ್ಲಿಸಿಲ್ಲ, ನಮ್ಮಲ್ಲೂ ಪೂರಕ ದಾಖಲೆ ಯಾವುದು ಇಲ್ಲ ಅಂತ ಹೇಳ್ತಾರೆ. ನನಗೆ ಇದೇ ಕೊಡ್ತಾ ಇರೋದಪ್ಪ ದಾಖಲೆ, ಅವ್ರ ಹತ್ರ ಇದೆ. ನಾನು 14ನೇ ಇಸ್ವಿಲೇ ಕೊಟ್ಟಿದ್ದೀನಿ. ಅದು ಲಿಸ್ಟ್ ಕೊಟ್ಟಿದ್ದೀನಿ. ಒಂದೊಂದು ಇದೆ, ನೀವು ಪೇಪರ್ಲೇ ನೋಡಿದ್ದೀರಲ್ಲ, ಲಿಸ್ಟ್ ಇದೆ. ಅದು ಒಂದೊಂದು ಸರ್ವೆ ನಂಬರ್ಗಳು ಬೇರೆ ಬೇರೆ ಇದೆ. ಟೋಟಲ್ ಅಷ್ಟು ಬರುತ್ತೆ ಅನ್ಸುತ್ತೆ ಎಲ್ಲ ಸರ್ವೆ ನಂಬರ್. ನಾನು ನೋಡಿಲ್ಲಪ್ಪ. ಅದೆಲ್ಲೋ ಕಳೆದೋಗಿದ್ರೆ ಸಿಗುತ್ತಲ್ಲ. ಅಲ್ಲ, ಒಬ್ಬೊಬ್ರಿಗೆ ಏನು ಕೊಟ್ಟಿರಲ್ಲ ಅನ್ಸುತ್ತಲ್ವ, ಗೊತ್ತಿಲ್ಲ ನನ್ಗೆ ಏನು ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ. ನಾನು ಇವತ್ತು ಇಷ್ಟು ನಾನು ಹೇಳೋದು, ನನಗೆ ಯಾವ ಥರ ಮಾಹಿತಿನೂ ಇಲ್ಲ. ಇದನ್ನು ಮಾತ್ರ ಪ್ರೆಸ್ಸಿಂದನೇ ನಂಗೆ ಗೊತ್ತಾಗಿರೋದು. ಪ್ರೆಸ್ ಮುಖಾಂತರ ಅವ್ರು ಯಾವ ಕಾರಣಕ್ಕೂ ಆತಂಕ ಕೊಡೋ ಅವಶ್ಯಕತೆ ಇಲ್ಲ. ಆ ಮಾಹಿತಿ ನನ್ನ ಹತ್ರ ಇದ್ದಿದ್ದರೆ ನಾನೇ ಹೇಳ್ತಾ ಇದ್ದೆ. ಏನು ಗೊತ್ತಿಲ್ಲ, ಜಿಲ್ಲಾಡಳಿತ ಆ ಕಡೆಯಿಂದ ಯಾವ ಕರೆಸ್ಪಾಂಡೆನ್ಸು ಇಲ್ಲ ನನಗೆ. 14ನೇ ಇಸ್ವಿಯಿಂದ ನನ್ನ ಪತ್ರಕ್ಕೆ ಜವಾಬ್ ಕೂಡ ಬಂದಿಲ್ಲ. ಕಾಂಟ್ಯಾಕ್ಟ್ ಮಾಡಿ ನಾನೇ ಕಾಂಟ್ಯಾಕ್ಟ್ ಮಾಡಿದೆ ಅವ್ರಿಗೆ. ಅದಕ್ಕೆ ಫೋನ್ ಅಲ್ಲೆಲ್ಲೋ ಇದೆ ನನ್ನ ಫೋನ್. ಅಂದರೆ ಡೇಟ್ ಹೇಳ್ತೀನಿ ನಾನು. ಅಲ್ಲ, ಡೇಟ್ ನೋಡ್ಬಿಟ್ಟು ಹೇಳಿ. ಅವತ್ತೇ ಇರಬೇಕು ಮೋಸ್ಟ್ ಪ್ರಾಬಬ್ಲಿ. ಪ್ರೈವೇಟ್ ಪ್ರಾಪರ್ಟಿ ಆದ್ರೂ ನಾನು ಅವ್ರಿಗೆ ದುಡ್ಡು ಕೊಡ್ತೀನಿ ಗ್ರಾಮದವ್ರಿಗೆ ಅಂತ ಹೇಳ್ತಾ ಇದ್ರಿ. ಆದ್ರೆ ಅವ್ರ ಸರ್ಕಾರ ಸವಲತ್ತುಗಳು ಇನ್ನೊಂದು ಬೇಕು ಅಂದ್ರೆ ಅದೊಂದು ಕಂದಾಯ ಗ್ರಾಮ ಅಂತಾನೆ ನಮೂದಾಗುತ್ತೆ. ಅದು ಗೊತ್ತಿಲ್ಲ, ಅದು ಮುಂದಕ್ಕೆ ಅದ್ ಮುಂದೆ ಬರ್ಲಿ. ಅದು ಈಗ ಏನಾಗಿದೆ ಅಂತ ಗೊತ್ತಿಲ್ವಲ್ಲ. ಈಗ ಅವ್ರಿಗೆ ನಾನು ನೋಡಿಪ್ಪ, ಅವ್ರಿಗೆ ನಾನು ಆತಂಕ ಮಾಡಲ್ಲ ಅಂತ ಹೇಳಿದೀನಿ. ಅದು ಕಂದಾಯ ಗ್ರಾಮ ಆ ಸರ್ವೆ ನಂಬರ್ ಬರುತ್ತೆ ಇಲ್ಲ ನಾ ವೆರಿಫೈ ಮಾಡ್ಬೇಕು ಅಲ್ವಾ, ಯಾವ್ದು ಬರುತ್ತೆ ಯಾವ್ದಿಲ್ಲ ಅಂತ ನಮ್ಗೆ ಏನಿಲ್ವಲ್ಲ. ನಾನು ಇವತ್ತು ಟೋಟಲ್ ಆಗಿ ಎಲ್ಲ ಪ್ರಾಪರ್ಟಿ ಕ್ಲೇಮ್ ಮಾಡೋದು ನಮ್ಮ ಹಕ್ಕು. ಮಾಡ್ತೀನಿ, ಕ್ಲೇಮ್ ಮಾಡೋದು ಮಾಡಲ್ಲ ಅಂತ ಹೇಳಲ್ಲ, ಮಾಡ್ತೀನಿ. ಆದ್ರೆ ಈ ಅವ್ರಿಗೆ ಗಿಫ್ಟ್ ಇರೋ ಇದ್ರೊಳಗಡೆ ಅವ್ರಿಗೆ ತೊಂದರೆ ಕೊಡಕ್ ಹೋಗಲ್ಲ. ಜಮೀನಿಗೆ ಇದು ನೋಡಿಪ್ಪ, ನಮ್ದು ಜಮೀನ್ ಅಂದ್ಮೇಲೆ ನಮ್ಗೆ ಬೇಕಾದಷ್ಟು ಅಂದ್ರೆ ಎಲ್ಲಾ ಕಡೆಯಿಂದಾನು ತೊಂದರೆ ಇದೆ. ಈ ಜಮೀನ್ ನಾವು ಕೇಳ್ದೆ ಅವರೇ ಮಾಡ್ಕೊಡ್ಬೇಕಾಗಿತ್ತು. ಅವ್ರು ಮಾಡ್ಕೊಡಲ್ಲ ಅಂದ್ರೆ ನಾವು ಕೇಳ್ಬೇಕಾಗತ್ತೆ. ನಾವು ಕೇಳಿದೀನಿ, ಹಿಂದೆನೆ ಕೇಳಿದೆ. ತಿರ್ಗಾ ಅದಕ್ಕೆ ಮತ್ತೆ ಕಂದಾಯ ಗ್ರಾಮ ಆಗುತ್ತೆ ಅಂತ ಈಗಲೂ ಕೂಡ ಕೇಳಿದೀನಿ. ಅವ್ರು ಅದಕ್ಕೆ ಮಾಹಿತಿ ಕೊಟ್ಟರೆ ಈಗಿರೋ ಇದೆಲ್ಲ ಕ್ಲಾರಿಫೈ ಆಗುತ್ತೆ. ಯಾವ ಕಮ್ಯುನಿಕೇಶನ್ ಮಾಡಿಲ್ಲ. ಅದ ಬಂದಾಗ ಮಾತಾಡೋಣ, ಇವತ್ತು ಬೇಡ. ಅಲ್ಲ, ಅದು ಇರ್ಬಹುದು, ಆದ್ರೆ ಅದರ ವಿಚಾರ ಇವತ್ತು ಬೇಡ. ಇವತ್ತು ಬರೀ ಚಾಮರಾಜನಗರದ ಮಾತ್ರ ಡೇಟ್ ಹೇಳ್ತೀನಿ. ವೆಡ್ನೆಸ್ಡೇ ಯಾವ ಡೇಟು ನಾವು ಚಾಮರಾಜನಗರ ಗುಂಡ್ಲುಪೇಟೆಗೆ ಹೋಗಿದ್ದೆ 2nd ಅಲ್ಲ. ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರೋದು 29th ಮಾರ್ಚ್. ಚಾಮರಾಜನಗರದ ಸುದ್ದಿಗೆ ಏನು ರಿಪ್ಲೈ ಬಂದಿಲ್ಲ ಅವರಿಂದ. ಅವ್ರಿಗೆ ಜವಾಬ್ ಬರ್ದೆ ಹೋದ್ರೆ ಇದೆ ಹಾಗೆ ಇದೆ ಅಂತ ಗೊತ್ತೀವಲ್ವ ನಾವು. ಏನೇ ಅಪ್ಡೇಟ್ ಅವ್ರ ಕಡೆಯಿಂದ ಬಂದೇ ಇಲ್ಲ ನಮ್ಗೆ. ಈ ಕಂದಾಯ ಗ್ರಾಮ ಮಾಡ್ತಾರೆ ಅಂತ ಗೊತ್ತಾದಾಗ ನಮ್ಗೆ ಯಾವ್ಯಾವ್ದು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಲ್ಲಿ ಬೇಕಾದ ಸರ್ವೆ ನಂಬರ್ಗಳಿದೆ, ಅದರೊಳಗಡೆ ಯಾವ್ದನ್ನ ಮಾಡ್ತಿದ್ದಾರೆ ಯಾವ್ದಿಲ್ಲ ಅನ್ನೋದು ನಮ್ಗೇನು ಮಾಹಿತಿ ಇಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಲಿಸ್ಟನ್ನು ಅಟ್ಯಾಚ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ. ಇದು ಮಾಡಬೇಡಿ ನೀವು, ಖಾತೆ ನಮ್ಗೆ ಮಾಡಬೇಕು ಅಂತ ಕೊಟ್ಟಿದ್ದೀವಿ ನಾವು. ಅದು ಆ ವಿಚಾರನೇ ನನಗೆ ಗೊತ್ತಿಲ್ಲ. ಆ ಗ್ರಾಮ ಎಲ್ಲೆಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ. ಅದು ಆ ಜಾಗದಲ್ಲಿ ಸೇರಿಲ್ದೆ ಹೋದ್ರೆ ಅವರು ಕೇಳಲ್ಲ ಅಲ್ವಾ.